ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರೇಡ್ ವಿತ್ ಶಿವ. ಇವತ್ತು ನಾವು ಡೇ ಟ್ರೇಡಿಂಗ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಮೊದಲು ಡೇ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟಲ್ಲಿ ಡೇ ಟ್ರೇಡಿಂಗ್ ಬರುತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ. ಓಕೆ, ಸಿಂಪಲ್ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಏನಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ಎ ಕಂಪ್ಲೀಟ್ಲಿ ಬೈ ಆ್ಯಂಡ್ ಸೆಲ್ ಆಫ್ ಶೇರ್ಸ್. ಅಂದರೆ ನೀವು ಒಂದು ಶೇರ್ನ ಪರ್ಚೇಸ್ ಮಾಡೋದು, ಸೆಲ್ ಮಾಡೋದು ಎಟ್ ದ ಹೈಯರ್ ಪ್ರೈಸ್, ಅಂದರೆ ಕಡಿಮೆ ರೊಕ್ಕದಲ್ಲಿ ತೊಗೊಳೋದು, ಜಾಸ್ತಿ ಆದಮೇಲೆ ಸೆಲ್ ಮಾಡೋದು. ಸೊ ಈ ಡಿಫ್ರೆನ್ಸಲ್ಲಿ ಅಂದರೆ ಇದು ಸ್ಟಾಕ್ ಮಾರ್ಕೆಟ್. ಓಕೆ, ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ ಡೇ ಟ್ರೇಡಿಂಗ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಎರಡು ಪ್ರಮುಖ ಅಂಶಗಳಿವೆ. ಓಕೆ, ಡೇ ಟ್ರೇಡಿಂಗ್ ಅಂತಂದರೆ ಇಂಟ್ರಾಡೇ ಟ್ರೇಡಿಂಗ್. ಓಕೆ, ಇಂಟ್ರಾಡೇ ಟ್ರೇಡಿಂಗ್ ಏನಾಗುತ್ತೆ, ಬೈ ಆ್ಯಂಡ್ ಸೆಲ್ ಆನ್ ದ ಸೇಮ್ ಡೇ. ಅಂದರೆ ಪರ್ಟಿಕ್ಯುಲರ್ಲಿ ಇವತ್ತು ಸ್ಟಾಕ್ ಮಾರ್ಕೆಟ್ ಓಪನ್ ಆಗಿರುತ್ತೆ 9:15 to 3:30. ಓಕೆ, ವಿತಿನ್ ದಟ್ ಟೈಮ್ ಆ ಟೈಮ್ ಪೀರಿಯಡ್ ಒಳಗಡೆನೆ ನೀವು ಶೇರ್ಸ್ನ ಬೈ ಮತ್ತು ಸೆಲ್ ಮಾಡಿದರೆ ಅದೇನಾಗುತ್ತೆ, ನಿಮಗೆ ಇಂಟ್ರಾಡೇ ಟ್ರೇಡಿಂಗ್ ಆಗುತ್ತೆ. ಓಕೆ, ಇಂಟ್ರಾಡೇ ಟ್ರೇಡಿಂಗಲ್ಲಿ ನಿಮಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಅಂದರೆ ಇದರಲ್ಲಿ ತುಂಬ ರಿಸ್ಕ್ ಇರುತ್ತೆ. ಬಿಕಾಸ್ ನೀವು ಪ್ರೈಸು ಸಪೋಸ್ ಇವಾಗ ನೋಡ್ತಿರ್ತೀರ 10 ರೂಪೀಸ್ ಇರುತ್ತೆ. ಓಕೆ, 10 ರೂಪೀಸನ್ನು ಪರ್ಚೇಸ್ ಮಾಡ್ಕೊಂಡಿರ್ತೀರ. ನೆಕ್ಸ್ಟ್ ಏನಾಗುತ್ತೆ, ಅದು 12 ರೂಪೀಸಿಗೆ ಹೋಗ್ಬೋದು, 20 ರೂಪೀಸಿಗೆ ಹೋಗ್ಬೋದು. ನೀವು ನಿಮ್ಮ ಪ್ರೈಸ್ ಯಾವಾಗ 12 ರೂಪೀಸ್, 15 ರೂಪೀಸ್, 20 ರೂಪೀಸ್ ಬಂದಾಗ ಸೆಲ್ ಮಾಡಿದರೆ ಆ ಡಿಫ್ರೆನ್ಸ್ ಅಮೌಂಟು ನಿಮಗೆ ಪ್ರಾಫಿಟ್ ಆಗುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಡೇ ಅಲ್ಲಿ 5 ರೂಪೀಸ್, 10 ರೂಪೀಸ್ ನಿಮಗೆ ಪ್ರಾಫಿಟ್ ಆಗುತ್ತೆ. ಅದೇ ಸಪೋಸ್ ನೀವು ಅನ್ಕೊಂಡಿರೋದು 10 ರೂಪೀಸ್ ಆಗಿದ್ರೆ ಕೆಳಗಡೆ ಲಾಸ್ ತುಂಬ ಹೋಗ್ತಿದ್ರೆ, ಅಂದರೆ 8, 6, 5, 4, 3, 2 ಆ ಥರ ಪ್ರೈಸ್ ಕೆಳಗಡೆ ಡೌನ್ ಆಗ್ತಿರುತ್ತೆ. ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ ಡೇ ಟ್ರೇಡಿಂಗಲ್ಲಿ. ಬಿಕಾಸ್ ವಾಲಟಾಲಿಟಿ ಜಾಸ್ತಿ ಇರುತ್ತೆ, ಇನ್ಕ್ರೀಸ್ ಇರುತ್ತೆ. ಯಾಕಂದ್ರೆ ತುಂಬ ಜನ ಇನ್ವಾಲ್ವ್ ಆಗಿರ್ತಾರೆ ಆ ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ, ಇಲ್ಲ ಆ ಪರ್ಟಿಕ್ಯುಲರ್ ಡೇಯಲ್ಲಿ ತುಂಬ ಜನ ಟ್ರೇಡ್ ವ್ಯಾಲ್ಯೂಮ್ಸ್ ಜಾಸ್ತಿ ಇರುತ್ತೆ. ಸೊ ಫ್ಲಕ್ಚುಯೇಷನ್ಸ್ ತುಂಬ ಇರುತ್ತೆ. ನಿಮಗೆ 2 to 10 ರೂಪೀಸ್ ವ್ಯತ್ಯಾಸ ಬರ್ತಿರುತ್ತೆ. ಇವಾಗ ಪರ್ಚೇಸ್ 10 ರೂಪೀಸ್ ಮಾಡಿರ್ತೀರ, ಸಡನ್ನಾಗಿ ನಿಮಗೆ 8 ರೂಪೀಸ್ ಆಗ್ಬೋದು, 7 ರೂಪೀಸ್ ಆಗ್ಬೋದು, ಇಲ್ಲ ಸಡನ್ನಾಗಿ ನಿಮಗೆ 12 ರೂಪೀಸ್ ಆಗ್ಬೋದು, 15 ರೂಪೀಸ್. ಆ ಎಮೋಷನ್ಸ್ನ ಕ್ಯಾಚ್ ಮಾಡೋಕ್ಕೆ ಹ್ಯೂಮನ್ ಅಂದರೆ ಸೈಕಾಲಜಿ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಸಪೋಸ್ ನೀವು ಬಿಗ್ ಅಮೌಂಟ್ ಲಾಸ್ ಆಗ್ತಿರೋದು ನೋಡಿದರೆ ಸಡನ್ನಾಗಿ ನೀವು ಎಕ್ಸಿಟ್ ಆಗಿಬಿಡ್ತೀರ, ನೀವು ಲಾಸನ್ನು ತೊಗೊಂಡ್ಬಿಡ್ತೀರ. ಸೊ ಇದು ಡೇ ಟ್ರೇಡಿಂಗಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೈಕಾಲಜಿ ಏನು, ಡೇ ಟ್ರೇಡಿಂಗು ಅದರಲ್ಲಿ ಇನ್ವಾಲ್ವ್ ಆಗಿರೋ ರಿಸ್ಕ್ ಏನು ಸ್ಟಾಕ್ಸ್ನ ಪರ್ಚೇಸ್ ಮಾಡಬೇಕು, ಏನು ಇಂಡೆಕ್ಸ್ನ ಹೆಂಗೆ ಟ್ರೇಡ್ ಮಾಡಬೇಕು, ಆಪ್ಷನ್ಸು ಅದೆಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಓಕೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತಂತಂದರೆ ಸಪೋಸ್ ನೀವು ಇವಾಗ ಒಂದು ಇನ್ಫೋಸಿಸ್ ಶೇರ್ 500 ರೂಪೀಸ್ ಇದೆ ಅಂದ್ಕೊಳ್ಳಿ, ಅದನ್ನು ಪರ್ಚೇಸ್ ಮಾಡಿರ್ತೀರ. ಸೊ ಅದು ನಿಮಗೆ ಯಾವಾಗಲೂ ರಿಟರ್ನ್ಸ್ ಕೊಡ್ತಾನೆ ಇರುತ್ತೆ. ಬಿಕಾಸ್ ಇನ್ಫೋಸಿಸ್ ಈಸ್ ಎ ಗುಡ್ ಕಂಪ್ನಿ, ಅಂದರೆ ಒಂದು ಒಳ್ಳೆ ಕಂಪ್ನಿ. ಇಷ್ಟು ವರ್ಷ ಅದು ಸರ್ವೈವ್ ಆಗಿದೆ. ಸೊ ಇಯರ್ ಆನ್ ಇಯರ್ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಸೊ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಅವಾಗ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಸೊ ಲಾಂಗ್ ಟರ್ಮ್ ಈಸ್ ಎ ವೆಲ್ತ್ ಕ್ರಿಯೇಷನ್. ಅಂದರೆ ವೆಲ್ತ್ ಕ್ರಿಯೇಷನ್ ಮಾಡ್ತಾನೆ ಇರುತ್ತೆ. ಯಾರಿಗೂ ಲಾಸ್ ಆಗೋ ಚಾನ್ಸಸ್ ಕೊಡೋದೇ ಇಲ್ಲ, ಕಮ್ಮಿ. ಬಿಕಾಸ್ ನೀವು ಇವಾಗ ಒಂದು 500 ರೂಪೀಸಿಗೆ ಪರ್ಚೇಸ್ ಮಾಡ್ತಿದ್ದೀರಿ ಅಂದರೆ ಅಲ್ಲಿ ಯಾರೋ ಒಬ್ಬರು 500 ರೂಪೀಸಿಗೆ ಸೆಲ್ ಮಾಡಿರ್ತಾರೆ. ಸೊ ಇವಾಗ ನೀವು 500 ರೂಪೀಸ್ ಬೈ ಮಾಡಿದ್ರಿ. ಸೊ ನೆಕ್ಸ್ಟ್ ನಿಮಗೆ 800 ಆಯ್ತು ಅಂದ್ಕೊಳ್ಳಿ. 800 ಆದಮೇಲೆ ನಿಮಗೆ ನೀವು 800ಗೆ ಸೆಲ್ ಮಾಡಿದರೆ ಬೇರೆ ಯಾರೋ ಅಲ್ಲಿ 800ಗೆ ಪರ್ಚೇಸ್ ಮಾಡ್ತಾರೆ. ಸೊ ಅವಾಗ ನೀವು 800ಗೆ ಸೆಲ್ ಮಾಡಿದ್ರೆ ನಿಮಗೆ ಆಗಲೇ ಇಲ್ಲಿ 300 ರೂಪೀಸ್ ಪರ್ ಸ್ಟಾಕು ಪ್ರಾಫಿಟ್ ಆಗಿರುತ್ತೆ. ಸೊ ನಿಮ್ಗೆ ಏನಾಗಿರುತ್ತೆ, ವೆಲ್ತ್ ಕ್ರಿಯೇಟ್ ಆಗಿರುತ್ತೆ. ಸೊ ಆ ವೆಲ್ತ್ ಕ್ರಿಯೇಟ್ ಆಗಿ ನೀವು 800ಗೆ ಸೆಲ್ ಮಾಡ್ತೀರ. ಅಲ್ಲಿ 800ಗೆ ಪರ್ಚೇಸ್ ಮಾಡ್ದವ್ರು ಏನು ಮಾಡ್ತಾರೆ, ಅದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತಂದರೆ ತುಂಬ ದಿನ, ಮಂತ್ಸ್, ಇಯರ್ಸ್ ಗಟ್ಟಲೆ ಬಿಡ್ತಾರೆ. ಸೊ ನೀವು ಆ್ಯಕ್ಚುಯಲ್ FD ರೇಟು, ನೀವು ಹೊರಗಡೆ ಏನೇ ಬ್ಯಾಂಕ್ ಇಂಟ್ರೆಸ್ಟ್ ನೋಡಿದರೆ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇದೆ, ಒಳ್ಳೆ ಪ್ಲ್ಯಾಟ್ಫಾರ್ಮ್. ನಿಮಗೆ ಒಳ್ಳೆ ಪರ್ಟಿಕ್ಯುಲರ್ ಬ್ಲೂ ಚಿಪ್ ಸ್ಟಾಕ್ಸಲ್ಲಿ ನೀವು ಒಳ್ಳೆ ರೈಟ್ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಮತ್ತು ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅಂತಂದರೆ ಟೋಟಲ್ ನಿಮ್ಮ ಅಮೌಂಟ್ ಏನಿರುತ್ತೆ ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ಟೋಟಲ್ ಆನ್ ಯುವರ್ ನಿಮ್ಮ ಸ್ಯಾಲ್ರಿ ಎಷ್ಟು ಬರ್ತಿರುತ್ತೆ, ಅಲ್ಲ ಸೇವಿಂಗ್ಸಲ್ಲಿ ಎಷ್ಟು ಮಾಡ್ತಿರ್ತೀರ ಅದ್ರ ಮೇಲೆ 10%, 8% ನಿಮಗೆ ಎಷ್ಟಾಗುತ್ತೆ, ನಿಮಗೆ ಮಂತ್ಲಿ ಎಷ್ಟಾಗುತ್ತೆ ರಿಟರ್ನ್ ನಾನು ಸೇವ್ ಮಾಡೋಕ್ಕಾಗುತ್ತೆ ಅಂತ ಆ ಥರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ದಿಸ್ ಈಸ್ ಒನ್ ಟೈಪ್ ಆಫ್ ಎ ಇನ್ವೆಸ್ಟ್ಮೆಂಟ್. ಅಂದರೆ ಡೈವರ್ಸಿಫೈಡ್ ಮಾಡಬೇಕು ನೀವು ಲಾಂಗ್ ಟರ್ಮಲ್ಲಿ.
ನೀವು ಗೋಲ್ಡಲ್ಲಿ ಹಾಕ್ಬೇಕು, ರಿಯಲ್ ಎಸ್ಟೇಟಲ್ಲಿ ಆಗ್ಬೋದು, ಇಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿ, ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ, ಇಲ್ಲ ಹೊರಗಡೆ ನೀವೇನಾದರೂ ಹೊರಗಡೆ ನೀವೇನಾದರೂ ನಿಮ್ಮ ಬಿಸ್ನೆಸ್ ಇದ್ದರೆ, ಇಲ್ಲ ಅದರ್ ಸೈಡ್ಸ್ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಇದು ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ರಿಸ್ಕ್ ಕಮ್ಮಿ ಇರುತ್ತೆ, ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಸೊ ನಾನು ಎಕ್ಸಾಂಪಲ್ ಹೇಳಿದ್ನಲ್ಲ, ಇನ್ಫೋಸಿಸ್ ಇದೆ ಒಳ್ಳೆ ಕಂಪ್ನಿ. ಆ ಥರ ಕಂಪ್ನೀಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋದರೆ ನಿಮ್ಮ ಪೋರ್ಟ್ಫೋಲಿಯೋ ಇಲ್ಲ ನಿಮ್ಮ ಏನು ವೆಲ್ತ್ ಕ್ರಿಯೇಟ್ ತುಂಬ ಆಗುತ್ತೆ. ಬಟ್ ಡೇ ಟ್ರೇಡಿಂಗ್ ಏನಾಗುತ್ತೆ, ವೆಲ್ತ್ ಕ್ರಿಯೇಟ್ ಆಗೋದಿಲ್ಲ. ನೀವು ದುಡ್ಡು ಮಾಡ್ಬೋದು, ಇಲ್ಲ ದುಡ್ಡು ಕಳ್ಕೊಬೋದು ಆ ಪರ್ಟಿಕ್ಯುಲರ್ ಡೇಯಲ್ಲಿ. ಬಟ್ ವೆಲ್ತ್ ಕ್ರಿಯೇಟ್ ಆಗೋದೇ ಇವಾಗಲೂ ಲಾಂಗ್ ಟರ್ಮಲ್ಲಿ. ಬಿಕಾಸ್ ಹ್ಯೂಮನ್ ಸೈಕಾಲಜಿ ಹೆಂಗಿರುತ್ತೆ ಅಂತಂದರೆ, ಇವತ್ತು ನೀವು ಒಂದು 300ಗೆ 500ಗೆ ಪರ್ಚೇಸ್ ಮಾಡಿದರೆ, ನೀವು 1000 ಆಗೋ ತನಕ ನೀವು ಟಾರ್ಗೆಟ್ ಇಟ್ಟರೆ ಅದನ್ನ ನೋಡೋದೇ ಬೇಕಾಗಿಲ್ಲ. ನೀವು ಎವ್ರಿ ಡೇ ನೋಡ್ತಿದ್ರೇನು ಭಯ ಶುರುವಾಗುತ್ತೆ. ಅವಾಗ ಭಯದಿಂದ ನೀವು ಎಕ್ಸಿಟ್ ಆಗ್ಬೋದು. ಸೊ ನಿಮ್ಮದು ಪರ್ಟಿಕ್ಯುಲರ್ ಆಗಿ ಒಂದು ಟಾರ್ಗೆಟ್ ಇರಬೇಕು. ನಾನು 5 ಇಯರ್ಸ್ 10 ಇಯರ್ಸ್ ಬಿಡ್ತೀನಿ. ಎಫ್ ಡಿ ಅಲ್ಲಿ ಏನಾಗುತ್ತೆ, ನೀವು ತಗೊಳಕ್ಕಾಗಲ್ಲ. ಅದೇ ಥರ ಈ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗುತ್ತೆ, ನೀವು ಯಾವಾಗ ಬೇಕಾದ್ರೂ ತಕ್ಕೋಬೋದು. ಬಟ್ ನೀವು ಒಂದು ಮೈಂಡ್ ಫಿಕ್ಸ್ ಆಗಬೇಕು, ಎಷ್ಟು ಲಾಂಗ್ ಟರ್ಮ್ ನಾನು ಬಿಡ್ತೀನಿ ಅಷ್ಟು ಒಳ್ಳೆಯದಾಗುತ್ತೆ, ಅಷ್ಟು ವೆಲ್ತ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಇವತ್ತು ನಾನು ಡೇ ಟ್ರೇಡಿಂಗು ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ದೀನಿ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು.